ಮಲೆನಾಡಿನ ಹಸಿರು ಕಾನನದಲ್ಲಿ ವಿಕ್ರಾಂತ್ ಎಂಬ ಒಂಟಿ ಸಲಗನ ಆರ್ಭಟ ಇಡೀ ಬೇಲೂರು ತಾಲೂಕಿನ ಜನರನ್ನ ನಡೆಸುತ್ತಿತ್ತು. ದೈತ್ಯ ಕಾಡಾನೆಯೊಂದು ಹೊಲಗದ್ದೆಗಳನ್ನು ತುಳಿದು ಬೆಳೆಗಳನ್ನು ನಾಶಪಡಿಸಿ ಕಂಡವರ ಮೇಲೆ ದಾಳಿಯನ್ನು ನಡೆಸುತ್ತಿತ್ತು. ಆತನ ಅಬ್ಬರಕ್ಕೆ ರೈತರು ಕಂಗಾಲಾಗಿದ್ರು. ಹೆದರಿಕೆಯಿಂದ ಮನೆಯಿಂದ ಹೊರಬರಲು ಹಿಂದೇಟನ್ನ ಹಾಕ್ತಿದ್ರು. ಅರಣ್ಯ ಇಲಾಖೆಯ ಡಿಎಫ್ಒ ಸೌರಭ್ ಕುಮಾರ್ ಅವರು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದರು. ವಿಕ್ರಾಂತ್ನನ್ನು ಹಿಡಿಯುವುದು ಸುಲಭದ ಮಾತಾಗಿರಲಿಲ್ಲ. ಆತ ಭೀಮಾ ಎಂಬ ಮತ್ತೊಂದು ಕಾಡಾನೆಯೊಂದಿಗೆ ಸೇರಿಕೊಂಡು ಕಾಡಿನ ಆಳದಲ್ಲಿ ಅಡಗಿದ್ದ. ಅವುಗಳನ್ನು ಬೇರ್ಪಡಿಸುವುದೇ ದೊಡ್ಡ ಸವಾಲಾಗಿತ್ತು. ವಿಕ್ರಾಂತ್ನನ್ನ ಭೀಮನಿಂದ ಬೇರ್ಪಡಿಸುವುದೇ ಸವಾಲಾಗಿತ್ತು. ಆದರೆ ಈ ಬಾರಿ ಹಿಡಿಯಲೇಬೇಕೆಂಬ ಛಲವಿತ್ತು. ಅರಣ್ಯ ಇಲಾಖೆಯ ಸಿಬ್ಬಂದಿ, ಎಟಿಎಫ್ ತಂಡ ಮತ್ತು ಸಾಕಣೆಗಳಾದ ಭೀಮಾ, ಕಂಜನ್, ಪ್ರಶಾಂತ್, ಹರ್ಷ, ಧನಂಜಯ, ಮಹೇಂದ್ರ, ಏಕಲವ್ಯ ಸೇರಿದಂತೆ 7 ಆನೆಗಳು ಕಾರ್ಯಾಚರಣೆಗೆ ಸಜ್ಜಾದವು. ದಿನಗಟ್ಟಲೆ ಕಾಡಿನಲ್ಲಿ ಹುಡುಕಾಟವನ್ನು ನಡೆಸಿದ್ರು. ವಿಕ್ರಾಂತ್ ಮಾತ್ರ ಚಳ್ಳೆ ಹಣ್ಣು ತಿನ್ನಿಸ್ತಾ ತಪ್ಪಿಸಿಕೊಳ್ತಿದ್ದ. ಒಂದು ದಿನ ವಾಟೆಹಳ್ಳಿ ಬಳಿ ವಿಕ್ರಾಂತ್ನ ಸುಳಿವು ಸಿಕ್ತು. ಅರಣ್ಯ ಇಲಾಖೆಯ ಸಿಬ್ಬಂದಿ ಸುತ್ತುವರೆದ್ರು. ಅರವಳಿಕೆ ಮದ್ದು ನೀಡಲು ಪ್ರಯತ್ನಿಸಿದ್ರು. ಆದರೆ ವಿಕ್ರಾಂತ್ ತಪ್ಪಿಸಿಕೊಂಡ. ಮರುದಿನವೂ ಪ್ರಯತ್ನ ಮುಂದುವರಿತು. ವಿಕ್ರಾಂತ್ ಮಾತ್ರ ಕೈಗೆ ಸಿಗದೆ ಆಟವಾಡಿಸ್ತಿದ್ದ. ಮೂರು ದಿನದಿಂದ ಚಳ್ಳೆ ಹಣ್ಣು ತಿನ್ನಿಸಿದ ವಿಕ್ರಾಂತ್ ಎಂದಾದರೂ ಸಿಗುವುದೇ? ಕೊನೆಗೂ ಅರಣ್ಯ ಇಲಾಖೆಯ ಪ್ರಯತ್ನ ಫಲಿಸಿತು. ವಿಕ್ರಾಂತ್ನನ್ನ ಬೇರ್ಪಡಿಸಿ ಅರವಳಿಕೆ ಮದ್ದು ನೀಡಲಾಯಿತು. ಆತ ನಿತ್ರಾಣನಾದಾಗ ಸಾಕಣೆಗಳ ಸಹಾಯದಿಂದ ಹಗ್ಗಗಳಿಂದ ಕಟ್ಟಿ ಲಾರಿಗೆ ಏರಿಸಲಾಯಿತು. ವಿಕ್ರಾಂತನ್ನ ಸೆರೆ ಹಿಡಿದ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು. ರೈತರು ನಿಟ್ಟುಸಿರನ್ನ ಬಿಟ್ಟರು. ಕೊನೆಗೂ ಸಿಕ್ಕಿಬಿದ್ದ ವಿಕ್ರಾಂತ್. ಈ ಕಾರ್ಯಾಚರಣೆ ಅರಣ್ಯ ಇಲಾಖೆಯ ಸಮರ್ಪಣೆ ಮತ್ತು ಪರಿಶ್ರಮಕ್ಕೆ ಸಾಕ್ಷಿಯಾಗಿತ್ತು. ವಿಕ್ರಾಂತನ್ನ ಸೆರೆ ಹಿಡಿದು ಸಕ್ರೆಬೈಲು ಕ್ರಾಲ್ಗೆ ಬಿಡುವ ಮೂಲಕ ಮಲೆನಾಡಿನ ಜನರಿಗೆ ನೆಮ್ಮದಿ ಸಿಕ್ತು. ವಿಕ್ರಾಂತ್ ಇತ್ತು. ಏಪ್ರಿಲ್ ತಿಂಗಳಲ್ಲಿ ಸೀಗೆ ಕರಡಿ ಕ್ಯಾಪ್ಚರ್ ಮಾಡಿದಾಗೂ ವಿಕ್ರಾಂತ್ ವಾಸ್ ಇನ್ ದ ಲಿಸ್ಟ್. ಆಮೇಲೆ ಡಿಸೆಂಬರ್ ತಿಂಗಳಲ್ಲಿ ಇನ್ನೊಂದು ಸಲ ರೇಡಿಯೋ ಕಲರ್ ಕ್ಯಾಂಪ್ ಮಾಡಿದ್ವಿ. ಆ ಟೈಮ್ನು ವಿಕ್ರಾಂತ್ ವಾಸ್ ಆನ್ ಲಿಸ್ಟ್. ಬಟ್ ಸುಮಾರು ಫೇವರೇಬಲ್ ಕಂಡೀಷನ್ಸ್, ಸೇಫ್ ಕಂಡೀಷನ್ ಸಿಗ್ತಾ ಇರಲಿಲ್ಲ. ಬಟ್ ದಿಸ್ ಟೈಮ್ ವಿ ಹ್ಯಾಡ್ ವಿಕ್ರಾಂತ್ ಕ್ಯಾಪ್ಚರ್ ಮಾಡಲೇಬೇಕು. ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋಬೇಕಾಗಿದೆ, ತಗೊಳ್ಳೋಣ. ಅದಕ್ಕೆ ನಿನ್ನೆ ಏನೇನು ಬೇರೆ ಬೇರೆ ದಾರಿ ಹೋಗಬೇಕಾದ್ರೆ ನೀವೆಲ್ಲರೂ ಇದ್ದೀರಿ, ನೀವೆಲ್ಲರೂ ಕೂಡ ನೋಡಿದ್ದೀರಾ. ಆ್ಯಂಡ್ ನಾವು ಮೊನ್ನೆ 3 ಅಪ್ರೋಚಸ್, ನಿನ್ನೆ 3 ಅಪ್ರೋಚಸ್ಸು, ಇವತ್ತು 2nd ಅಪ್ರೋಚಸ್ಗೆ ಸಕ್ಸಸ್ ಆಯಿತು. ಆ್ಯಂಡ್ ವಿಕ್ರಾಂತ್ ವಿ ಹ್ಯಾವ್ ಕ್ಯಾಪ್ಚರ್ಡ್. ಆ್ಯಂಡ್ ಫಾರ್ ದಿಸ್ ಐ ವುಡ್ ಲೈಕ್ ಟು thank everyone from bottom, especially my field staff and my team who has done a wonderful efforts and who keeps doing wonderful effort. ಪ್ರತಿದಿನ ಮಾಡ್ತಾರೆ 24/7 365 days. ಬೆಳಿಗ್ಗೆ 5:30-6 ಗಂಟೆಯಿಂದ ಟ್ರ್ಯಾಕ್ ಮಾಡ್ತಾರೆ, ರಾತ್ರಿ 10-11 ಗಂಟೆ ತನಕ ಟ್ರ್ಯಾಕಲ್ಲಿ ಇರ್ತಾರೆ. ರಾತ್ರಿ ಯಾವಾಗಲೇ ಸ್ಕೂಲು, ಕಮ್ಯುನಿಟಿ ಹಾಲ್ ಏನು ಸಿಗ್ತದೆ ಅಲ್ಲಿ ಸ್ಟೇ ಮಾಡ್ತಾರೆ. ಆ್ಯಂಡ್ ಇನ್ ಜನರಲ್ ಮಾತಾಡಿದರೆ ಲಾಂಗ್ ಟರ್ಮ್ದು ಏನೇನು ಮಾಡಬೇಕಾಗಿದೆ ಅದು ನಾವು ಮಾಡ್ತಾ ಇದ್ವಿ. ಶಾರ್ಟ್ ಟರ್ಮ್ನಲ್ಲಿ ಹೆಂಗೆ ಕ್ಯಾಪ್ಚರ್ ಮಾಡಬೇಕಾಗಿದೆ ಮತ್ತು ಅವೇರ್ನೆಸ್ ಕ್ರಿಯೇಷನ್ನು ಹೆಂಗೆ ಆನೆದು ಮಾಹಿತಿ ಕೊಡಬೇಕಾಗಿದೆ ಅದೆಲ್ಲ ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಕಂಟಿನ್ಯೂಸ್ಲಿ ಫೀಡ್ಬ್ಯಾಕ್ ತಗೊಂಡು ನಾವು ಸರ್ ವಿಕ್ರಾಂತ್ ಕ್ಯಾಪ್ಚರ್ಗೆ ಅದೇ ಮೊನ್ನೆ ಏನಾಯಿತು, ಎಸ್ಪೆಷಲಿ ಮೊನ್ನೆ ಭೀಮಾ ವಾಸ್ ನಿಯರ್ ವಿಕ್ರಾಂತು. ಅದಕ್ಕೆ ನಾವು ಸ್ವಲ್ಪ ಟ್ರೈ ಮಾಡಿದ್ದೀವಿ. ರೋಡ್ ಒನ್ ಸೈಡ್ ಭೀಮಾ, ಒನ್ ಸೈಡ್ ವಿಕ್ರಾಂತ್ ಇದ್ದರೆ ಟಾರ್ಗೆಟ್ ಮಾಡೋಣ. ಬಟ್ ನಮಗೆ ಕಂಡೀಷನ್ ಸಿಗಲಿಲ್ಲ. ನಿನ್ನೆ ಬೆಳಿಗ್ಗೆ ನೀವೆಲ್ಲರೂ ಇದ್ದೀರಾ, ಆ ಟೈಮು ವಿಕ್ರಾಂತ್ ವಾಸ್ ಅವೇ ಫ್ರಮ್ ಭೀಮಾ, ಸುಮಾರು 5 ಕಿಲೋಮೀಟರು. ಸೊ ಸುಮಾರು 5 ಕಿಲೋಮೀಟರ್ ದೂರ ಇದ್ದಾಗ ಟೈಮ್ಗೆ ವಿ ಥಾಟ್ ಇಟ್ ಇಸ್ ಎ ಕಂಫರ್ಟೇಬಲ್ ಟೇಕ್ ನಾವು. ಬಟ್ ವಿಕ್ರಾಂತ್ ಹೋಯಿತು.
ಅಣ್ಣ ಫಸ್ಟು ಕಾಡ್ಗೆ ಹೋಯ್ತು, ಆಮೇಲೆ ರೋಡ್ ಕ್ರಾಸ್ ಮಾಡಿ ಬೇರೆ ಕಡೆ, ಆಮೇಲೆ ನಾವು ಡಾಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ. ದೆನ್ ಸೆಕೆಂಡ್ ಹಾಫ್ನಲ್ಲಿ ಏನಾಯಿತು, ವೆನ್ ವಿ ಅಪ್ರೋಚ್ಡ್ ದಿಸ್ ನಮ್ಮ ವಿಕ್ರಾಂತ್, ಆ ಟೈಮ್ ಸಡನ್ ಆಗಿ 5 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಭೀಮಾ ಬಂದ್ಬಿಟ್ಟು. ನಿನ್ನೆ ಮಧ್ಯಾಹ್ನದ 1 ಗಂಟೆದು ಒಂದು ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋ ಅದೇ ಭೀಮಾ ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ. ಸೊ ಅದು ಗೊತ್ತಿಲ್ಲ ಹಿಂಗೆ, ಐ ಮೀನ್ ಸ್ಮೆಲ್ಗೆ ಕುಮ್ಕಿ ಸ್ಮೆಲ್ಲು ಅಥವಾ ವಾಟ್ ಈಸ್ ದ ಇಕ್ವೇಷನ್. ಆ್ಯಂಡ್ ದೆನ್ ನಿನ್ನೆ ಮೊನ್ನೆಯಿಂದನೇ ಭೀಮಾ ಆ್ಯಂಡ್ ವಿಕ್ರಾಂತ್ ಆರ್ ಬೋತ್ ಟುಗೆದರ್. ಸೊ ಇವತ್ತು ಬೆಳಿಗ್ಗೆನೂ ಆ ರೀತಿ ಇತ್ತು. ದೆನ್ ನಮ್ಮ CF ಸರ್ ಬಂದು ನಮಗೆ ಗೈಡ್ ಮಾಡಿದ್ದಾರೆ. ಆ್ಯಂಡ್ ವಿ ಟು ಗೈಡೆನ್ಸ್ ಫ್ರಮ್ ಅವರ್ PCC ಆಫ್ ವೈಲ್ಡ್ ಲೈಫ್ ಆಲ್ಸೋ. ಅದ ನಂತರ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡು ದೆನ್ ಭೀಮಾ ವಿ ಸೆಪರೇಟ್